ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಬ್ಲಾಗ್ಸ್. ಗೈಸ್, ನೀವು ನೋಡ್ತಿರ್ಬೋದು ಹಿಂದೆ ಎಷ್ಟೊಂದು ಬಟ್ಟೆ ಇದೆ ಅಂತ. ಸೊ ನಿನ್ನೆ ಅಷ್ಟು ಬಟ್ಟೆನೂ ಓದ್ಲಾಗ್ತೆ. ಸೊ ಟೈಮ್ ಬಂದು ಕರೆಕ್ಟಾಗಿ ಕಾಣ್ತಿದೆ ಅನಿಸುತ್ತೆ 6:21. ನಾನು 6 ಗಂಟೆಗೆ ಇರ್ತೆ. 6 ಗಂಟೆಗೆ ಎದ್ದು ಸ್ವಲ್ಪ ಹೊತ್ತು ಬೆಡ್ ಮೇಲೆ ಆ ಕಡೆ ಈ ಕಡೆ ಜಶು ನಾನು ಸಡನ್ಲಿ ಎದ್ದರೆ ಜಶು ಎದ್ಬಿಡ್ತಾಳೆ. ಅದಕ್ಕೆ ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಮಾಡಿ ಎದ್ದೇಳ್ತೀನಿ. ಸೊ ಡೈಲಿ 6:20 6:15 ಒಳಗಡೆ ಎದ್ದೇಳ್ತಾಯಿದ್ದೀನಿ. ನಿಜ ಹೇಳ್ಬೇಕಂದ್ರೆ ನಮ್ಮ ಡ್ಯಾಡಿ ಮನೇಲಿ ಅಷ್ಟೊತ್ತು ಎದ್ದೇಳ್ತಾ ಇರಲಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಹೆವಿ ಅಂದರೆ ಹೆವಿ ಚಳಿ ಐತೆ. ನಂಗೆ ಜಾಸ್ತಿ ಚಳಿ ಆದರೆ ತುಂಬಾ ಕಷ್ಟಪಟ್ಬಿಡ್ತೇನೆ. ಗೈಸ್, ಇವಾಗೇನೋ ನಾನು ಅಯ್ಯೋ ಬಿಡೋ ಅಂತ ಎದ್ಬಿಡ್ಬೋದು. ನಾನು ಏನಾದರೂ ಜಾಸ್ತಿ ಬೇಗ ಎದ್ದು ಚಳಿಯಲ್ಲಿ ಕೆಲಸ ಮಾಡಿದೆ, ತಣ್ಣೀರು ಕೆಲಸ ಅಂದರೆ ಇವತ್ತೊಂದು ದಿನ ಚೆನ್ನಾಗಿರ್ತೀನಿ. ನಾಳೆಯಿಂದ ನನ್ನ ಕೆಲ ಆಗೋದೇ ಇಲ್ಲ, ಆ ಥರ ಆಗೋಗ್ಬಿಡುತ್ತೆ. ಸೊ ಹೊರಡ್ತಾಯಿದ್ದೀವಿ. ಮೊಬೈಲ್ ತೋರಿಸಿದ್ದೀನಿ ಅನ್ಸುತ್ತೆ, ಆಲ್ರೆಡಿ ವೀಡಿಯೋ ಒಂದೇ ಮಾಡಿದ್ದೀನಿ. ಇದು ಯಾವ್ದು ತೊಗೊಂಡ್ರು ಏನು ಅಂತ. ಸೊ ಸಿಗ್ತೀನಿ ಗೈಸ್. ಬಟ್ ನ್ಯೂ ಸ್ಟೈಲ್ ಆಗಿಬಿಟ್ಟಿದೆ. ಇವಾಗ ನಿಮ್ಮ ಹೆಂಡತಿ ಬೇಗ ಎದ್ದೇಳ್ತಾ ಇದ್ದಾಳಲ್ಲ? ಹಾಂ, ನಿಜವಾಗ್ಲೂ ಮನಸ್ಸಿಂದ ಹೇಳ್ತಾ ಇದ್ದೀರಾ? ಅದು ತುಂಬ ಚಳಿ ಇದೆ ಅಲ್ವಮ್ಮ? ತಮಾಷೆ ಎಲ್ಲ, ಸೀರಿಯಸ್ ಆಗಿ ಹೇಳ್ತಾರೆ. ಒಂದು ಸ್ವೆಟರ್ ತೊಗೊಬೇಕು. ಜಶುಗೈತೆ, ನಿಂಗೈತೆ, ನಾನು ಒಬ್ಳಿಗೆ ತೊಗೊಬೇಕು. ಊರಲ್ಲೂ ಇಲ್ಲ. ಬರ್ತಡೆಗೆ ಏನು ಮಾಡ್ತೀರಾ? ಮಿನಿಮಮ್ ಥರ ಕರ್ಕೊತೀನಿ, ಆದರೆ ಅಲ್ಲಿಗೆ ಕರ್ಕೋತೀನಿ. ಐ ವಿಲ್ ಟ್ರೈ ಇನ್ ಮೈ ಬೆಸ್ಟ್. ಇಂಗ್ಲೀಷ್ ಬಂದರೆ ಮಾತಾಡಿಲ್ವಾ? ಫಸ್ಟ್ ಕನ್ನಡದಲ್ಲ ಹಿಂಗೆ ಇರೋದಮ್ಮ. ಆಮೇಲೆ ಇದನ್ನು ಟ್ರೋಲ್ ಮಾಡ್ಬಿಟ್ಟಿಯಾ? ಐ ವಿಲ್ ಟ್ರೈ ಏನಂದೆ? ಇನ್ನೊಂದ್ಸಲ ಐ ವಿಲ್ ಟ್ರೈ ಮೈ ಬೆಸ್ಟ್ ಅಂದೆ. ಕರೆಕ್ಟ್ ತಾನೆ? ಕೋತಿ. ಬಾಯ್. ಹೊಸ ಸ್ಟೈಲ್ ಹೆಂಗಿದೆ ಅಂತ ನೋಡ್ತೀವಿ. ಆಯಿತು. ಡೈಲಿ ಟೆರೆಸ್ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಇನ್ನೇ ಒಳಗಡೆ ಕೆಲ್ಸಕ್ಕೆ ಹೋಗೋದು. ಫಸ್ಟು ಬಾಗಿಲು ಕಸೆಲ್ಲ ಗುಡಿಸ್ಬಿಡ್ತೀನಿ. ಅದಾದಮೇಲೆ ನಾನು ಏನಕ್ಕೆ ರಂಗೋಲಿ ಹಾಕಲ್ಲ ಅಂತ ಮೇನ್ ರೀಸನ್ ಹೇಳ್ತೀನಿ. ರಂಗೋಲಿ ಏನೇನು ಮಾಡ್ತಾಳೆ ಅಂದರೆ ಜಶು ಮಲ್ಕೊಬಿಟ್ಟು ನೆಕ್ತಾಳೆ. ಸೊ ಅದಕ್ಕೋಸ್ಕರ ನಾನು ರಂಗೋಲಿನ ಸ್ಕಿಪ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಆಗ್ತಾಯಿದ್ದೆ ಫಸ್ಟೆಲ್ಲ ಆಗ್ತಾಯಿದ್ದೆ. ಅವಳು ಅಂಬೆಗಾಲು ಇಟ್ಕೊಂಡು ಬರೋಕ್ಕೆ ಮುಂಚೆ. ಇವಾಗ ನಿಂತ್ಕೋತಾಳೆ, ನಡೆಯೋಕ್ಕೆ ಟ್ರೈ ಮಾಡ್ತಾವಳೆ. ಬಟ್ ಮುಂದೆ ಬರ್ತಾಳೆ, ರಪ್ಪಂತ ಕೂತ್ಕೊಂಡ್ಬಿಡ್ತಾಳೆ. ಸೊ ಎಲ್ಲ ಬಿದ್ದೋಗ್ಬಿಡ್ತಾಳೆ. ಅವಾಗ ನೋಡ್ಕೋತಾ ಇರಬೇಕು. ಸೊ ಅದಕ್ಕೆ ನಾನು ಅವಳು ಎದ್ದೇಳೋ ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊತ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಫುಲ್ಲು ರಂಗೋಲಿನ ಹಂಗೆ ಮಾಡ್ತಾಳೆ. ಯಾಕಂದರೆ ರಂಗೋಲಿ ಎಲ್ಲ ತಿನ್ನಿಸ್ಬಾರ್ದಂತೆ ಮಕ್ಕಳಿಗೆ. ಸೊ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಮುಂದೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಅವಳಿಗೋಸ್ಕರ ರಂಗೋಲಿಯನ್ನು ಸ್ಕಿಪ್ ಮಾಡಿದ್ದೀನಿ. ಈ ಕಡೆದು ಏನು ಮಾಡಿದ್ದಾರೆ ಗೊತ್ತಾಗಿ, ಒಳಗಡೆ ಇಟ್ಟಿದ್ದಾರೆ. ಅಪ್ಪ ಮಗಳು ಸೇರ್ಕೊಂಡು ಬಿದ್ದೋಗಿದೆ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ರಂಗೋಲಿ ಹಾಕ್ತಾಯಿಲ್ಲ. ಬೇರೆ ಏನು ತಿಳ್ಕೊಬೇಡಿ. ಸೊ ಅದಕ್ಕೆ ಅವಳೆದೊಳಗಡೆ ಎಲ್ಲ ಕೆಲಸ ಮಾಡ್ಕೊತೀನಿ. ಸೊ ಇವತ್ತು ಟಿಫನ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಏನು ಮಾಡೋದು ಅಂತ. ಸೊ ಒಂದು ಕಡೆ ಅನ್ನಿಸ್ತು ಕಿಚಡಿ ಮಾಡೋಣ ಅಂತ. ಸೊ ಅದನ್ನೇ ಪ್ರಿಪೇರ್ ಮಾಡ್ತೀನಿ. ನೀವು ನೋಡ್ತಿರೋದು ಕಿಚನು. ಎಲ್ಲ ರೆಡಿ ಮಾಡಬೇಕು. ಅವಳೆದೊಳಗಡೆ ಅವಳೆ ಹಾಕಿ ನಾನು ಇಷ್ಟೊಂದು ಮೆತ್ತಗೆ ಮಾತಾಡ್ತಿದ್ದೀನಿ ಅಂದರೆ ಅವಳೆ ಮಲ್ಕೊಂಡಿದ್ದಾಳೆ. ತೋರಿಸ್ತೀನಿ ಯಾವ ರೀತಿ ಇದೆ ಮನೆ ಅಂತ. ಈಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಯಿತು. ಸೊ ಪಟ ಅಂತ ಕ್ಲೀನ್ ಮಾಡ್ಕೊಳ್ಳೋಣ. ಯಾಕಂದರೆ ಜೇಶಮ್ಮ ಮಲಗಿದಾಗಲೇ ನಾನು ಕೆಲಸ ಮಾಡ್ಕೊಳಕ್ಕಾಗೋದು. ಜೇಶಮ್ಮ ಎದ್ದರೆ ಗೈಸ್ ಯಾವ ಕೆಲಸನೂ ಆಗೋಲ್ಲ ನನಗೆ. ಅವಳ ಜೊತೆನೇ ಇರಬೇಕಾಗುತ್ತೆ. ನಾನು ಅವಳನ್ನ ಎತ್ಕೊಂಡು ಇಲ್ಲ ಅವಳ ಜೊತೆ ಆಟ ಆಡಿಸ್ಕೊಂಡೇ ಇರಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಅವಳು ಎದ್ದೊಳಕ್ಕೆ ಮುಂಚೆನೇ 6 ಗಂಟೆ 6:15 ಎದ್ದೊಳೋದೇ ಇದೇ ರೀಸನ್. ಸೊ ಬೇಗ ಎದ್ದು ಮನೆಯೆಲ್ಲ ಕ್ಲೀನಾಗಿ ಇರುತ್ತೆ. ಬಟ್ ಜೇಶಮ್ಮ ಇದ್ದಾಗ ಆಟ ಸಾಮಾನೆಲ್ಲ ಕಿತ್ತು ಅಂಡುಬಿಟ್ಟಿರ್ತೀವಲ್ಲ, ಅದರಿಂದ ರಾತ್ರಿ ಹೊತ್ತೇನು ಇದು ಮಾಡೋಕ್ಕೆ ಮನೆ ಪಟ ಅಂತ ಕ್ಲೀನ್ ಮಾಡಿ ಟಿಫನಿಗೆ ರೆಡಿ ಮಾಡಿ ಇಟ್ಕೋಬೇಕು. ಅವಳೆ ತಕ್ಷಣ ಸೊ ನಾನು ಟಿಫನಿಗೆ ರೆಡಿ ಮಾಡ್ತಾಯಿದ್ದೆ. ಜೇಶಮ್ಮ ಇದ್ದೇ ಬಿಟ್ಟು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ
ಜೀರಿಗೆ ಮತ್ತು ಹೆಸ್ರುಬೇಳೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಕೆ ರೆಡಿಯಾಗಿದೆ. ಅದಾದಮೇಲೆ ಇನ್ನು ಕಿಚಡಿ ಆಯಿತು. ಕಿಚಡಿ ಆದ ತಕ್ಷಣ ಬಿಸಿ ಬಿಸಿ ಅವಳಿಗೆ ಊಟ ಮಾಡಿಸ್ತೀನಿ. ನಾನು ಏನೇ ತಿಂಡಿ ಮಾಡೋರು ಫಸ್ಟು ಅವಳಿಗೆ ಬಿಸಿ ಬಿಸಿ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಮುಂದಿನ ಕೆಲಸ ಏನಿದ್ರು ಆಮೇಲೆ ಅವಳಿಗೆ ಪ್ರೊಜೆಕ್ಟರ್ ಹಾಕಿ ಕೊಟ್ಟೆ. ಫೋನ್ ಕೇಳ್ತಾನೆ ಇರ್ತಾಳೆ, ಸೊ ಅದಕ್ಕೋಸ್ಕರ ಈಗ ಪ್ರೊಜೆಕ್ಟರ್ ರೂಢಿ ಮಾಡಿದ್ದೀನಿ. ಸೊ ಅದನ್ನು ನೋಡ್ಕೊಂಡು ಕೂತಿರ್ತಾಳೆ. ನಾನು ಹಂಗೆ ಅವಳ ಪಕ್ಕನೇ ಕೂತ್ಕೊಂಡು ಬಟ್ಟೆ ಎಲ್ಲ ಮಡಿಸ್ತಾ ಇದ್ದೆ. ಇಷ್ಟೊಂದು ಬಟ್ಟೆ ಒಗ್ದಿದ್ನಲ್ಲ ಅದೆಲ್ಲ ಮಡಚಿ ದೇವ್ರ ಪೂಜೆ ಮಾಡಿ, ಸೊ ಡೈಲಿ ಇವಾಗ ದೇವ್ರ ಪೂಜೆ ಮಾಡಿ ರೊಟೀನು ಬೆಳಗ್ಗೆಯಿಂದ ಇದೇ ಆಗಿತ್ತು. ಸೊ ಇವತ್ತು ಆ್ಯಕ್ಚುಲಾಗಿ ಬಟ್ಟೆ ಎಲ್ಲ ಕಂಪ್ಲೀಟ್ ಮುಗಿಸ್ಕೊಂಡಿದ್ದೀನಿ. ಯಾಕಂದರೆ ನಾಳೆ ಗುರುವಾರ ಇರೋದ್ರಿಂದ ನಾನು ಇವತ್ತೇ ಎಲ್ಲ ಮುಗಿಸ್ಕೊಬೇಕು. ಯಾಕಂದರೆ ನಾಳೆ ಗುರುವಾರ ನಾನು ರಾಯರ ಪೂಜೆ ಮಾಡ್ತೀನಲ್ಲ, ಅದರಿಂದ ಯಾವುದೇ ರೀತಿ ನಾನು ಗೈಸ್ ಇನ್ನೂ ಒಂದು ಹೇಳ, ನಾನು ನಾನ್ ವೆಜ್ಜು ಬಿಟ್ಬಿಟ್ಟಿದ್ದೀನಿ ಗೈಸ್. ರಾಯರು ಯಾವಾಗ ಸ್ಟಾರ್ಟ್ ಆದೆ ರಾಯರ ಪೂಜೆ ಮಾಡೋದಕ್ಕೆ, ಸೊ ಮನೇಲಿ ನಾನ್ ವೆಜ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಏನಿದ್ರು ವೆಜ್ ಅಷ್ಟೇ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಬೇಜಾರೇನಿಲ್ಲ, ಯಾಕಂದರೆ ನನಗೆ ರಾಯರು ಮಠಕ್ಕೆ ಹೋಗಿ ಬಂದಮೇಲೆ ನನಗೆ ಆ್ಯಕ್ಚುಲಾಗಿ ಅಲ್ಲಿ ಪ್ರಾಬ್ಲಮ್ ಇದೆ, ಈ ಥರ ಆಯಿತು ಅಂತ ನಾನು ಹಿಂದಿನ ಬ್ಲಾಗಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈಗೇನಾಗೇನು ಅದೇ ಟಾಪಿಕ್ ಅಂದರೆ ನಿಮಗೂ ಕೇಳೋದಕ್ಕೂ ಬೋರ್ ಹೊಡೆಯುತ್ತೆ. ಸೊ ನಾವು ಅದಕ್ಕೆ ಏನು ಮಾಡೋದಪ್ಪ ಅಂತೇಳ್ಬಿಟ್ಟು ರಾಯರನ್ನ ಪೂಜೆ ಮಾಡ್ತಿದ್ದೀವಲ್ಲ ಅಂದ್ಬಿಟ್ಟು ನಾನ್ ವೆಜ್ ಮನೇಲಿ ಮಾಡ್ಬೋದು ಇಲ್ವೋ ನನಗೂ ಗೊತ್ತಿಲ್ಲ. ನಿಮಗೆ ಇನ್ ಕೇಸ್ ಅದ್ರ ಬಗ್ಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಎಸ್ ಗೈಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ನನಗೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತಾರಿ. ಲವ್ ಯು ಆಲ್, ಬಾಯ್.